ರಣಮಳೆಗೆ ತತ್ತರಿಸಿದಂತಹ ಬೆಂಗಳೂರು ಸಿಲಿಕಾನ್ ಸಿಟಿಯ ವಿವಿಧೆಡೆ ಭಾರೀ ಮಳೆ. ರಸ್ತೆಗಳೆಲ್ಲವೂ ಕೂಡ ಹೊಳೆಯಂತೆ ಆಗಿದೆ, ನೀರು ತುಂಬಿಕೊಂಡಿದೆ. ರಣಮಳೆಗೆ ತತ್ತರಿಸಿದಂತಹ ಬೆಂಗಳೂರು ಸಿಲಿಕಾನ್ ಸಿಟಿಯ ವಿವಿಧೆಡೆ ಭಾರೀ ಮಳೆ. ರಸ್ತೆಗಳೆಲ್ಲವೂ ಕೂಡ ಹೊಳೆಯಂತೆ ನೀರು. ಬಿಟಿಎಂ ಲೇಔಟ್ನಲ್ಲಿ 2-3 ಅಡಿ ಹರಿದಿರುವಂತಹ ನೀರು. ವಾಹನ ಸವಾರರ ಪರದಾಟ. ಎಸ್ ವೀಕ್ಷಕರೇ, ಬೆಂಗಳೂರಿನಾದ್ಯಂತ ಭಾರೀ ಮಳೆಯಾಗ್ತಾ ಇದ್ದು ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಹೇಗೆ ಹರ್ಕೊಂಡು ಹೋಗ್ತಾ ಇದೆ ಅಂತ. ಯಾವುದೇ ಅರಬ್ಬಿ ಸಮುದ್ರ ಅಲ್ಲ, ಹಿಂದೂ ಮಹಾಸಾಗರ ಅಲ್ಲ, ಅದು ನಮ್ಮ ಬೆಂಗಳೂರು. ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ BMTC ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಜನಸಾಮಾನ್ಯರು ಓಡಾಡಕ್ ಆಗ್ತಾ ಇಲ್ಲ. ನದಿಯಂತೆ ಆಗಿರುವಂತಹ ಬೆಂದಕಾಳೂರಿನ ರಸ್ತೆಯನ್ನ ನೋಡ್ತಾ ಇದ್ದೀರಾ ನೀವೀಗ ಸ್ಕ್ರೀನ್ ಮೇಲೆ. ವಾಹನ ಸವಾರರು ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ರಣಮಳೆಗೆ ತತ್ತರಿಸಿ ಹೋಗ್ಬಿಟ್ಟಿದೆ ಬೆಂಗಳೂರು. 2 ಅವರಿಂದ ಜೋರು ಮಳೆ. ಸಿಲಿಕಾನ್ ಸಿಟಿಯ ವಿವಿಧೆಡೆ ಭಾರೀ ಮಳೆ ಆಗ್ತಾ ಇದ್ದು ರಸ್ತೆಗಳೆಲ್ಲವೂ ಕೂಡ ಹೊಳೆಯಂತೆ ಆಗಿರುವಂತದ್ದನ್ನ ಈಗ ನೀವು ನೋಡ್ತಾ ಇರುವಂತದ್ದು. BTM ಲೇಔಟ್ ನಲ್ಲಿ 2-3 ಕಡೆಯಲ್ಲಿ ಮಳೆ ಆಗ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಸಿಲಿಕಾನ್ ಸಿಟಿಯ ವಿವಿಧ ಕಡೆ ಭಾರೀ ಮಳೆ ಆಗ್ತಾ ಇದ್ದು ರಸ್ತೆಗಳೆಲ್ಲವೂ ಕೂಡ ಹೊಳೆಯಂತೆ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಚಿಕ್ಕ ಮಕ್ಕಳನ್ನ ರಸ್ತೆ ಮೇಲೆ ಬಿಡೋದು ಭಾರಿ ಅಪಾಯಕಾರಿ. ಹಾಗೆ ವಾಹನ ಸವಾರರು ಕೂಡ ಸ್ವಲ್ಪ ಲಕ್ಷ್ಯದಿಂದ ಗಾಡಿಯನ್ನ ಓಡಿಸಬೇಕಾಗುತ್ತೆ. ಎಲ್ಲಿ ಚರಂಡಿ ಇರುತ್ತೆ, ಎಲ್ಲಿ ರಸ್ತೆ ಇರುತ್ತೆ ಅಂತ ಕಾಣುವುದಿಲ್ಲ. ಆ ಒಂದು ಕಾರಣಕ್ಕೆ ವಾಹನ ಸವಾರರು ಸ್ವಲ್ಪ ಎಚ್ಚರಿಕೆಯಿಂದ ಗಾಡಿ ಓಡಿಸಬೇಕು. ಇನ್ನು ಹವಾಮಾನ ಇಲಾಖೆಯವರು ಎಷ್ಟು ಸಲ ಹೇಳಿದ್ರು ಕೂಡ ಮಳೆ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ರು ಕೂಡ ಸರ್ಕಾರದವ್ರು ಸುಮ್ಮನೆ ಕೂತ್ಕೊಳ್ತಾರೆ. ಸರ್ಕಾರದವರಿಗೆ ಮಳೆ ಬೀಳುವಂತಹ ಮುನ್ಸೂಚನೆ ಇದೆ ಅಂತ ಹವಾಮಾನ ಇಲಾಖೆಯವ್ರು ಹೇಳಿದ್ರು ಕೂಡ ಕ್ಯಾರೆ ಅನ್ನಲ್ಲ. BBMP ಅವರಂತೂ ತಿರುಗೂ ನೋಡೋದಿಲ್ಲ. ಪ್ರತಿ ವರ್ಷ ಇದೇ ಆಗುತ್ತೆ. ದೂರದಿಂದ ಕಚೇರಿಗಳಿಗೆ, ಆಫೀಸ್ಗಳಿಗೆ ಹೋಗುವಂತಹ ಜನರ ಪರಿಸ್ಥಿತಿ ಇದೇ ಆಗುತ್ತೆ ಪ್ರತಿ ವರ್ಷನೂ. ಆ ಸರ್ಕಾರ ಈ ಸರ್ಕಾರ ಅಂತಲ್ಲ, ಯಾವುದೇ ಸರ್ಕಾರದ ಮೇಲೂ ದೂರ ಹಾಕ್ತಾ ಇಲ್ಲ. ಆದ್ರೆ ಸರ್ಕಾರಗಳು ಮಾಡುವಂತಹ ಕೆಲಸಗಳ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದೀವಿ. ಇದೇ ರೀತಿ ನಿಮ್ಮ ಮನೆಗಳ ಅಕ್ಕಪಕ್ಕನೂ ಇದೆಯಾ? ಮಿನಿಸ್ಟರ್ಗಳಿಗೆ ನಾವು ಅದನ್ನೇ ಕೇಳೋದು. ನಿಮ್ಮ ಮನೆ ಪಕ್ಕದಲ್ಲಿ ಹಿಂಗಾಗತ್ತೆ ಯಾವಾಗಾದ್ರೂ? ನಿಮ್ಮನೆ ರಸ್ತೆಯಲ್ಲಿ ಹಿಂಗಾಗತ್ತೆ ಯಾವಾಗಾದ್ರೂ? ಆಗಲ್ಲ. ಸುಸಜ್ಜಿತವಾಗಿರುತ್ತೆ ಅಲ್ವಾ? ಜನಗಳು ಓಡಾಡುವಂತಹ ರಸ್ತೆಗಳಿಗೆ ಯಾಕೆ ಹೀಗೆ? ಜನಸಾಮಾನ್ಯರು ತೆರಿಗೆ ಕಟ್ತಾರೆ, ಕ್ವಶನ್ ಮಾಡಲ್ಲ ಅನ್ನುವಂಥ ಭರವಸೆ. ಆ ಒಂದು ಕಾರಣಕ್ಕೆ BBMP ಅವರು ಎಲ್ಲೋದ್ರಿ? ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟ ಮೇಲೂ ಕೂಡ ಇದೇ ತರ ರಾದ್ಧಾಂತಗಳಾಗ್ತಾ ಇದೆ ಅಂತಂದ್ರೆ ಏನೋ ಜವಾಬ್ದಾರಿಯನ್ನು ಯಾರು ಹೊತ್ಕೊಳ್ತೀರಾ? ಜನಸಾಮಾನ್ಯರು ತೆರಿಗೆ ಕಟ್ತಾರೆ, ಅವ್ರಿಗೆ ಸರಿಯಾದ ರಸ್ತೆಗಳನ್ನು ಕೂಡ ನೀವು ಮಾಡ್ಕೊಳ್ತಾ ಇಲ್ಲ. ಚರಂಡಿ ತುಂಬಿ ಮೇಲೆ ಬರ್ತಾ ಇದೆ. ಹೀಗೆ ಮಾಡ್ತಾ ಇದ್ರೆ ಕೆಲವೊಂದು ಸೆನ್ಸಿಟಿವ್ ಸ್ಕಿನ್ಗಳಿಗೆ ಅಲರ್ಜಿ ಆಗಿ ಅದು ಬೇರೆ ಮಟ್ಟಕ್ಕೆ ತಲುಪಬಹುದು. ಜನಜೀವನ ಅಸ್ತವ್ಯಸ್ತವಾಗ್ತಾ ಇದೆ. ಮಿನಿಸ್ಟರ್ಗಳೇ, ಒಮ್ಮೆ ಬೆಂಗಳೂರಿನ ಈ ರೀತಿಯ ಹಿಂದೂ ಮಹಾಸಾಗರ ಹಾಗೂ ಅರಬ್ಬಿ ಸಮುದ್ರದಂತಹ ರಸ್ತೆಗಳಿಗೆ ಎಂಟ್ರಿ ಕೊಡಿ. ಗ್ರೇಟರ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿ DK ಶಿವಕುಮಾರ್ ಅವರು ಹೇಳಿದ್ರು. DK ಶಿವಕುಮಾರ್ ಅವರೇ ಲಕ್ಷ್ಯ ಹಾಕಿ ಒಮ್ಮೆ ನೋಡಿ ಈ ಒಂದು ವಿಡಿಯೋವನ್ನ. ಗ್ರೇಟರ್ ಬೆಂಗಳೂರು ಮಾಡೋಕ್ಕಿಂತ ಮುಂಚೆ ನಮ್ಮ ರಸ್ತೆಗಳನ್ನ ಗ್ರೇಟರ್ ಮಾಡಿದ್ರೆ ಸಾಕು. ನಮ್ಮ ಚರಂಡಿಗಳನ್ನ ಶಿಸ್ತುಬದ್ಧವಾಗಿ ಮಾಡಿದ್ರೆ ಸಾಕು. ಎಲ್ಲೆಲ್ಲಿ ನೀರು ಹೆಂಗೆಂಗ್ ಹೋಗ್ಬೇಕು ಅಂತ ಹೇಳಿ ಐಡಿಯಾ ಹಾಕಿದ್ರೆ ಸಾಕು. ಗ್ರೇಟರ್ ಬೆಂಗಳೂರು
ಮಾಡಬಹುದಂತೆ, ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ಆದ್ರೆ ಈ ಒಂದು ಮಳೆಗಾಲದಲ್ಲಿ ಈ ರೀತಿಯ ಅರಬ್ಬಿ ಸಮುದ್ರ ನಮ್ಮ ಬೆಂಗಳೂರಿಗೆ ಬರುವಂತದ್ದು ಬೇಕಾ ನಮ್ಗೆ? ಅಲೆಗಳು ನೋಡ್ರಿ, ಅಲ್ಲಿ ಅಲೆಗಳು ಯಾವ ರೀತಿಯಾಗಿ ಹೋಗ್ತಾ ಇದೆ ಅಂತ. ಸಿಲಿಕಾನ್ ಸಿಟಿಯಲ್ಲಿ ಕಾಲಿಡ್ಲಿಕ್ಕೆ ಆಗ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಎಲ್ಲಿಗೆ ಹೋಗಿದ್ದಾರೆ? ಕುರ್ಚಿ ವಿಚಾರವಾಗಿ ಮಾತನಾಡ್ತಿದ್ದೀರಾ? ಸ್ವಲ್ಪ ನಮ್ಮ ಜನಸಾಮಾನ್ಯರ ಬಳಿಗೂ ಕೂಡ ಬಂದ್ರೆ ಒಳ್ಳೇದು. ಇದು ಮಧ್ಯಾಹ್ನ 3 ಗಂಟೆ 4 ಗಂಟೆ ಆಗಿದ್ರೆ ಇದು ಯಾವುದೋ ರಾತ್ರಿ ಹೊಡೆದಿರುವಂತಹ ಮಳೆಲಿ ಅಲ್ವೇ ಅಲ್ಲ. ಇದು ನಡೆದಿರುವಂತದ್ದು 3 ಗಂಟೆ 4 ಗಂಟೆ ಹೊತ್ತಿಗೆ ಆಗಿರುವಂತಹ ಭಾರಿ ಮಳೆಗೆ ಆಗಿರುವಂತಹ ಅವಘಡ. ಇದು ಯಾವುದೋ ಲೈನ್ ಕಂಬ ಮುರ್ಕೊಂಡು ಬಿತ್ತು ಅಂತ ತಿಳ್ಕೊಳ್ಳಿ. ಏನಾಗುತ್ತೆ ಪರಿಸ್ಥಿತಿ? ಏನಾಗುತ್ತೆ? ಎಷ್ಟೋ ಜೀವಗಳು ಹೋಗ್ಬಿಡುತ್ತೆ. ಆ ರೀತಿ ಆಗಬಾರ್ದು. ಡಿ ಕೆ ಶಿವಕುಮಾರ್ ಅವರೇ, ಒಮ್ಮೆ ಭೇಟಿಯನ್ನ ನೀಡಬೇಕು. ನೀವು ಭೇಟಿ ನೀಡಿದ್ರೆ ಆಗೋದಿಲ್ಲ, ಪ್ರತಿ ಸಲವೂ ಭೇಟಿ ನೀಡ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ. ಅದಕ್ಕೆ ಏನಾಗಬೇಕೋ ಕೆಲಸಗಳು ಅದಾಗಬೇಕು. ಹಿಂದೆ 10 ವರ್ಷದ ಹಿಂದೆಯೂ ಕೂಡ ನಾವು ಇದನ್ನೇ ಹೇಳ್ತಾ ಇದ್ವಿ. ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಅದಾದ ಮೇಲೆ ರಸ್ತೆಗಳಲ್ಲಿ ನೀರು ಪ್ರವಾಹದಂತೆ ಉಕ್ತಾ ಇದೆ ಅಂತ 10 ವರ್ಷ ಆದ್ಮೇಲೂ ಇದನ್ನೇ ಹೇಳ್ತಾ ಇದೀವಿ ನಾವು. ಪ್ರವಾಹದಿಂದ ಉಕ್ತಾ ಇದೆ, ರಸ್ತೆಗಳೆಲ್ಲವೂ ಕೂಡ ಚರಂಡಿ ಯಾವುದೋ ರಸ್ತೆ ಯಾವುದೋ ಕಾಣ್ತಾ ಇಲ್ಲ. ವ್ಯತ್ಯಾಸ ಏನ್ ಬಂತು? ಮುಂದೆ ಹೇಗಾಗಬಾರ್ದು. ಬೆಂಗಳೂರಿನ ಜನರು ತೆರಿಗೆಯನ್ನ ಕಟ್ತಾ ಇದ್ದಾರೆ. ಅವರ ತೆರಿಗೆಗೆ ಯಾವುದೇ ರೀತಿಯ ಅವಮಾನ ಆಗಬಾರ್ದು. ಆ ಒಂದು ನಿಟ್ಟಿನಲ್ಲಿ ಎಲ್ಲಾ ಸರ್ಕಾರಗಳು ಕೆಲಸ ಮಾಡಬೇಕು. ಜನಸಾಮಾನ್ಯರಿಗೋಸ್ಕರ ಅಲ್ವಾ ನೀವು ಅಧಿಕಾರಕ್ಕೆ ಬಂದಿರೋದು? ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಜನಜೀವನದ ಬಗ್ಗೆ ಹೇಳ್ತಾ ಇರುವಂತದ್ದು. ಅವರ ಉಳಿವಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀರಾ, ಅಳಿಸಬೇಡಿ ಅಷ್ಟೇ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.